ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ಸೊ ದುರುದ್ದೇಶದಿಂದ ಹೇಳುವ ಒಂದು ಸತ್ಯ ನಾವು ಸುಳ್ಳನ್ನು ಸೃಷ್ಟಿಸಿ ಹೇಳುವ ಒಂದು ಸುಳ್ಳುಗಳಿಗಿಂತ ಅದು ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿತ್ತು ಅಂತ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಕಾಫಿ ಬಿಡಬೇಕು ಅಂತ ಇದ್ದೀನಿ, ವೆಯ್ಟ್ ಗೇನ್ ಆಗ್ತಾಯಿದೆ, ಅಂದರೂ ಕಾಫಿ ಬಿಡಲಿಕ್ಕೆ ಆಗ್ತಾಯಿಲ್ಲ. ಸೊ ಒಂದು ಗಟ್ಟಿ ಗ್ರೀನ್ ಸ್ಪೆಷಲ್ ಹಾಲು ಬರುತ್ತಲ್ಲ, ಆ ಹಾಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಗೆ. ನನಗೆ ಗಟ್ಟಿ ಇರೋ ಹಾಲಲ್ಲಿ ಕಾಫಿ ಮಾಡಿಕೊಂಡು ಕುಡಿದ್ರೆ ಅದ್ರ ಟೇಸ್ಟೇ ಒಂದು ಬ್ರೂ ಹಾಕ್ಬಿಟ್ಟು ಕಾಫಿ ಮಾಡಿಕೊಂಡು ಕುಡಿಯೋದು ನಂದು ಬೆಳಗ್ಗಿನ ದಿನಚರಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ನಾನು ಆಫೀಸಿಗೆ ರೆಡಿ ಆಗಿಬಿಟ್ಟು ಆಫೀಸಿಗೆ ಹೊರಡ್ತೀನಿ. ಸೊ ಈಗ ನನ್ನ ಕಾಫಿ ಟೈಮು, ಕಾಫಿ ಮಾಡ್ತಾ ಇದ್ದೀನಿ. ನಾನು ಮಾಡೋ ಕಾಫಿ ವಿಧಾನನ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ಹಾಲನ್ನ ಕಾಯಿಸ್ಕೊಂಬಿಟ್ಟು ಬ್ರೂನ ಮತ್ತು ಶುಗರ್ ಅಂದರೆ ಡೈರೆಕ್ಟ್ ಶುಗರ್ ಹಾಕೋಲ್ಲ, ಬೆಲ್ಲದ ಪುಡಿ ಸಿಗುತ್ತೆ, ಜಾಗ್ರಿ ಪೌಡರ್ ಅಂತ, ನಾಟಿ ಜಾಗ್ರಿ ಪೌಡರ್, ಅದನ್ನು ಹಾಕ್ಬಿಟ್ಟು ಕಾಫಿ ಮಾಡ್ಕೋತೀನಿ ನಾನು. ಕಾಫಿ ಮಾಡಿಬಿಟ್ಟು ಕಾಫಿ ಕುಡಿದ್ಬಿಟ್ಟು ಚಿಕ್ಕ ಲೋಟದಲ್ಲಿ ಪುಟ್ಟದಾಗಿ ಸ್ವಲ್ಪ ಕುಡಿತೀನಿ. ಕಾಫಿ ಜಾಸ್ತಿ ಕುಡಿಬಾರ್ದು ಅಂತ ಬಿಡಬೇಕು ಅಂತ ಇದ್ದೀನಿ, ಆದರೂ ಬಿಡ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಕಾಫಿ ಕುಡಿದ್ಬಿಟ್ಟು ಬೆಳಗ್ಗೆ ಮೈಂಡ್ ಒಂದು ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಸೊ ಕುಡಿದ್ಬಿಟ್ಟು ನಾನು ಆಫೀಸಿಗೆ ರೆಡಿ ಆಗ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ದುಃಖವನ್ನು ಅನುಭವಿಸಿದ ಮೇಲೆ ದೊರೆಯುವ ಒಂದು ಸುಖ ಹೆಚ್ಚು ನಮಗೆ ಖುಷಿ ಸಿಗುತ್ತೆ ಅಂತ ಹೇಳ್ತಾ ನಾನಿವಾಗ ಕ್ಯಾಬಲ್ಲಿ ಹೊರಡ್ತಾ ಇದ್ದೀನಿ. ಸೊ ಕ್ಯಾಬಲ್ಲಿ ಹೋಗ್ತಾ ನಮಗೆ ಸುಖ ದುಃಖಗಳು ಮತ್ತು ಎಲ್ಲ ಇವತ್ತು ದಿನಚರಿ ಹೇಗಿರಬೇಕು ಏನು ಒಂಥರ ಮೆಡಿಟೇಷನ್ನು ಮತ್ತು ಮೈಂಡಲ್ಲಿ ಕ್ಯಾಲ್ಕುಲೇಷನ್ಸು, ಹೀಗೆ ಒಂಥರ ತಣ್ಣನೆ ಗಾಳಿಯಲ್ಲಿ ವಾತಾವರಣ ಅಂದರೆ ನನ್ನಲ್ಲಿ ಆರಾಮಾಗಿ ಆಫೀಸಿಗೆ ಹೋಗ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗು ಬೆಳಗ್ಗಿನ ಜಾವನೇ ಆಫೀಸಿಗೆ ಹೋಗೋದ್ರಿಂದ ನಮಗೂ ಟ್ರಾಫಿಕ್ ಎಲ್ಲ ಕಡಿಮೆ ಇರುತ್ತೆ. ಬೆಳಗಿನ ಜಂಜಾಟದಿಂದ ನಾವು ಒಂದು ಸ್ವಲ್ಪ ಮುಕ್ತರಾಗ್ಬೋದು, ಬೇಗ ಹೋಗಿ ಆಫೀಸಿಗೆ ರೀಚ್ ಆಗ್ತೀವಿ. ಆಫೀಸಲ್ಲೂ ಮತ್ತೆ ನನಗೆ ಕೆಲಸ 1 ಅವರ್ ಕೆಲಸ ಮಾಡಿ ಮತ್ತೆ ಇನ್ನೊಂದು ಸತಿ ಕಾಫಿ ಬ್ರೇಕಿಗೆ ಬಂದಿದ್ದೀನಿ. ಸೊ ಕಾಫಿ ಹೆಚ್ಚಾಗಿ ಕುಡಿತಾ ಇರೋದು ಒಂದು ಕೆಟ್ಟದ್ದೇನೆ. ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಬೇಕು. ಹತ್ತತ್ರ ಒಂದು ಅಂದರೆ ಅರ್ಲಿ ಏಜಸ್ಸಲ್ಲಿ ಪರವಾಗಿಲ್ಲ, ಒಂದು ಏಜ್ ಆಗ್ತಾ ಸ್ವಲ್ಪ ಶುಗರು ಕಾಫಿ ಎಲ್ಲದನ್ನು ಬಿಡಬೇಕು ಅನ್ನೋ ಒಂದು ಅಂತ ಮೈಂಡ್ಸೆಟ್ ಇದೆ. ಬಟ್ ಹಾಕ್ತಾ ಇಲ್ಲ. ಒಮ್ಮೆ ಮಾಡಿದ್ದನ್ನು ಇನ್ನೊಮ್ಮೆ ಮಾಡದ ರೀತಿಯಲ್ಲಿ ಮೊದಲೇ ನಾವು ಪರೀಕ್ಷಿಸಿ ಮಾತಾಡತಕ್ಕದ್ದು ಅಂತ ಹೇಳ್ತಾ, ಇದನ್ನು ಯಾರು ಹೇಳಿದ್ದಪ್ಪ ಅಂದರೆ ವ್ಯಾಸ ಅವರು ಒಂದು ಸುಭಾಷಿತದಲ್ಲಿ, ಒಂದು ಗ್ರಂಥದಲ್ಲಿ ಇದನ್ನು ಹೇಳಿದ್ದಾರೆ. ಅಡುಗೆ ಮಾಡಲು ಬರೆದಿದ್ದರೂ ಊಟ ಮಾಡುವವನಿಗೆ ರುಚಿ ತಿಳಿಯದೆ ಅಂತ ಹೇಳೋ ಥರ, ಫಸ್ಟು ಊಟ ಮಾಡಿದವರಿಗೆ ಆ ರುಚಿ ಗೊತ್ತಾಗತ್ತೆ. ಗುಣಹೀನನ ಸಿರಿಗಿಂತ ಗುಣವಂತರ ಬಡತನವೇ ತುಂಬ ಒಳ್ಳೆಯದಲ್ಲವೇ ಅಂತ ಹೇಳ್ತಾ, ರಾಮಚಂದ್ರ ಚರಿತ ಪುರಾಣದಿಂದ ಇದನ್ನು ನಾನು ಹೇಳ್ತಾ ಇದ್ದೀನಿ. ಹೀಗೆ ನನ್ನ ಸುಭಾಷಿತಗಳು ಅದು ಅಂತ ಓದ್ತಾ ಇರ್ತೀನಿ. ಸೊ ಅಲ್ಲಿ ಇಲ್ಲಿ ನನ್ನ ಈ ಒಂದು ವಿಡಿಯೋಗಳಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇರ್ತೀನಿ. ಸೊ ಅದಾದಮೇಲೆ ನಂದು ಆಫೀಸ್ ಕೆಲಸ ಸ್ಟಾರ್ಟ್ ಆಯಿತು. ಸೊ ಆಫೀಸ್ ಕೋಡಿಂಗು ನಂದು ಡೆವಲಪ್ಮೆಂಟ್ ಸೈಡ್ ಇರೋದ್ರಿಂದ ಹೆಚ್ಚು ಕಾಲ ಕಂಪ್ಯೂಟರ್ ಮುಂದೆನೇ ಕೂತ್ಕೋಬೇಕಾಗತ್ತೆ. ಸೊ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು 8 ಅವರ್ ಕೆಲಸ ಮಾಡೋದನ್ನು ನಿಮಗೆ ತೋರಿಸಿದ್ರು ಅದು ನಿಮಗೂ ಬೋರಿಂಗ್ ಆಗುತ್ತೆ. ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಅದು ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗೋಲ್ಲ. ಸೊ ಇದು ಅದಾದಮೇಲೆ ಬ್ರೇಕ್ಫಾಸ್ಟು ನಾನು ಆಫೀಸಲ್ಲೇ ಮಾಡ್ತೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ. ಸೊ ಅದಾದಮೇಲೆ ಲಂಚ್ ಬ್ರೇಕು, ಕಾಫಿ ಬ್ರೇಕು ಅಂತ ಬ್ರೇಕ್ಸ್ಗಳು ಮಧ್ಯೆ ತುಂಬಾ ತೊಗೊಳ್ತಾ ಇರ್ತೀನಿ. ಸೊ ನಾನು ಇವಾಗ ಕೆಫೆಟೋರಿಯಾಗೆ ಬಂದಿದ್ದೀನಿ. ಸೊ ಕೆಫೆಟೋರಿಯಾದಲ್ಲಿ ಲಂಚ್ ನಾನು ಆಲ್ಮೋಸ್ಟ್ ಆದಷ್ಟು ಏನಂತಂದರೆ ಸ್ಟೆಪ್ಸಲ್ಲೇ ಯೂಸ್ ಮಾಡ್ಕೋತೀನಿ. ಲಿಫ್ಟ್ ಯೂಸ್ ಮಾಡೋದು ಇಳಿಬೇಕಾದ್ರೆ, ಹತ್ತಬೇಕಾದ್ರೆ ಲಿಫ್ಟಲ್ಲಿ ಹೋಗ್ತೀನಿ, ಇಷ್ಟಾಗತ್ತೆ. ಸೊ ಮಧ್ಯಾಹ್ನನೇ ಬೇಗ ಬಂದುಬಿಡ್ತೀನಿ ಮನೆಗೆ ಬಂದಾದಮೇಲೆ ನಂದೊಂದು ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇತ್ತು. ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ನ ಮುಗಿಸ್ಕೊಂಡು ನನ್ನ ಮಗನ ಟ್ಯೂಷನಿಗೆ ಬಿಡಬೇಕಿತ್ತು. ಸೊ ಟ್ಯೂಷನಿಗೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಟ್ಯೂಷನ್ಸ್ ಮಾಡ್ತಾರೆ.
ಸೊ ಇಲ್ಲಿ 12 ಟವರ್ಸ್ ಇದ್ದಾವೆ, ಗಾರ್ಡನ್ ಏರಿಯಾ ಮತ್ತು ವಾಕಿಂಗ್ ಏರಿಯಾ ಮತ್ತು ಕಿಡ್ಸಿಗೆ ಆಟಾಡಲಿಕ್ಕೆ ಎಲ್ಲ ಥರ ಗ್ರೌಂಡ್ಗಳಿದೆ. ಸೊ ಒಂಥರ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಟ್ಯೂಷನ್ಸ್ ಮಾಡ್ತಾರೆ ಒಬ್ಬರು, ಸೊ ಅಲ್ಲಿಗೆ ಟ್ಯೂಷನ್ಸಿಗೆ ಕರ್ಕೊಂಬಂದಿದ್ದೀನಿ. ಸೊ ಇದು ಒಂಥರ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಸ್ವಲ್ಪ ಅಲ್ಲೇ ಟ್ಯೂಷನ್ ಮುಗಿಯೋವರೆಗೂ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಚಿಟ್ಚಾಟ್ ಮಾಡಿಕೊಂಡು ನಾನು ನೆಕ್ಸ್ಟು ಮನೆಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ನಮ್ಮದು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಎಲ್ಲ ಟ್ಯೂಷನ್ ಮುಗಿದ ಮೇಲೆ ನಾವು ಟ್ಯೂಷನ್ ಮಕ್ಳುಗಳು 4 ಜನ ನಮ್ಮದು ಫ್ರೆಂಡ್ಸ್ಗಳು ಎಲ್ಲರೂ ಸೇರಿ ನಾವು ಹೊರಗಡೆ ಹೋಗಿ ಒಂದು ಇಬ್ಬನಿ ಅಂತ ಒಂದು ಕೆಫೆ ಇದೆ. ಸೊ ಕೆಫೆನಲ್ಲಿ ಹೋಗಿ ಏನಾದರೂ ತಿಂದ್ಕೊಂಡು ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ರೀತಿ ಎಲ್ಲರೂ ಕೆಫೆಗೆ ಬಂದ್ವಿ. ಸೊ ಇಬ್ಬನಿ ಅಂತ RR ನಗರ್ ಹತ್ರ ಬರುತ್ತೆ. ಸೊ ಆ ಕೆಫೆನಲ್ಲಿ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಮಕ್ಳುಗಳು ಆಟಾಡಿಕೊಂಡು ಅವ್ರಿಗೂ ಒಂಥರ ದಿನ ಸ್ಕೂಲು ಟ್ಯೂಷನು ಓದು ಅಂತ ಇವಾಗಿನ ಮಕ್ಕಳಿಗೆ ತುಂಬಾ ಪ್ರೆಷರ್ ಇರುತ್ತೆ. ಸೊ ಆ ಒಂದು ಜಂಜಾಟದಿಂದ ಒಂದಿನ ಈ ಥರ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅವತ್ತು ಆ ದಿನ ಹೀಗಿತ್ತು ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಸೊ ಇನ್ನೊಂದು ಸುಭಾಷಿತ ಹೇಳ್ತೀನಿ ಕೇಳಿ. ಮಾಡಿದ್ದನ್ನು ಇನ್ನೊಮ್ಮೆ ಮಾಡದ ರೀತಿಯಲ್ಲಿ ಮೊದಲೇ ಪರೀಕ್ಷಿಸಿ ಮಾಡತಕ್ಕದ್ದು ಅಂತ ಹೇಳಿ ಬಾಯ್.